ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಆಷಾಢ ಮಾಸ ಶುಕ್ಲಪಕ್ಷ 12 ಜುಲೈ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6, ಸೂರ್ಯಾಸ್ತ ಸಂಜೆ 6:50, ಚಂದ್ರೋದಯ ಬೆಳಗ್ಗೆ 11:05, ಚಂದ್ರಾಸ್ತ ರಾತ್ರಿ 11:21. ಇಂದಿನ ತಿಥಿ ಷಷ್ಠಿ ಬೆಳಗ್ಗೆ 10 ರವರೆಗೆ, ನಂತರ ಸಪ್ತಮಿ. ಯೋಗ ಪರಿಗ ಬೆಳಗಿನ ಜಾವ 5:15 ಜುಲೈ 13 ರವರೆಗೆ, ನಂತರ ಶಿವ. ನಕ್ಷತ್ರ ಉತ್ತರ ಫಾಲ್ಗುಣಿ ಮಧ್ಯಾಹ್ನ 2:39 ರವರೆಗೆ, ನಂತರ ಹಸ್ತ ಕರ್ಣ ತೈತಿಲ ಮಧ್ಯಾಹ್ನ 12:32, ಗರಜ ರಾತ್ರಿ 1:49 ಜುಲೈ 13, ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:31 ರಿಂದ 5:16, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:53 ರಿಂದ 6 ರವರೆಗೆ, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57. ಅಮೃತ ಕಾಲ ಬೆಳಗ್ಗೆ 8:01 ರಿಂದ 9:50 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 10:49 ರಿಂದ 12:25. ಯಮಗಂಡ ಕಾಲ ಮಧ್ಯಾಹ್ನ 3:38 ರಿಂದ 5:14 ರವರೆಗೆ, ವರ್ಜಕಾಲ ರಾತ್ರಿ 1:38 ಜುಲೈ 13 ರಿಂದ ರಾತ್ರಿ 3:26 ಜುಲೈ 13. ದುರ್ಮುಹೂರ್ತ ಬೆಳಗ್ಗೆ 8:34 ರಿಂದ 9:26, ನಂತರ ಮಧ್ಯಾಹ್ನ 12:51 ರಿಂದ 1:42 ರವರೆಗೆ. ಮಧ್ಯಾಹ್ನ 2:39 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ಮನಸ್ಸು ಉಲ್ಲಾಸದಿಂದ ತುಂಬಿದ ದಿನವಾಗಿದ್ದು, ನುರಿತ ಮತ್ತು ಸಮಾನ ಮನಸ್ಕ ಆತ್ಮೀಯ ಸ್ನೇಹಿತರೊಡನೆ ಸಂತೋಷದಿಂದ ಸಮಯ ಕಳೆಯುವಿರಿ. ವೃತ್ತಿಯಲ್ಲಿ ಉತ್ತಮ ಪ್ರದರ್ಶನವಿರುವುದು, ಹಣದ ಲಾಭವಾಗಬಹುದು. ಈ ದಿನ ದಾನವನ್ನು ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಸುಂದರ ಸಮಯ ಅನುಭವಿಸುವಿರಿ. ವೃಷಭ ರಾಶಿ. ನಿಮ್ಮ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಇಂದು ನಿಮ್ಮ ಮನಸ್ಸಿಗೆ ಹಿತಕರವಾಗಿರುತ್ತದೆ. ನಿಮ್ಮ ಇಷ್ಟದವರೊಡನೆ ಸಮಾರಂಭವನ್ನು ಆಚರಿಸುವಂತೆ ಮಾಡುತ್ತದೆ. ನಿಮ್ಮ ತೀರದ ಆಸೆಗಳನ್ನು ನೆರವೇರಿಸಿಕೊಳ್ಳುವ ಅವಕಾಶ ದೊರೆಯುವುದು. ಮಿಥುನ ರಾಶಿ. ನೀವು ನೀಡಿದ ಸಾಲ ಹಿಂಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದವರು ನಿಮ್ಮ ನಿರೀಕ್ಷೆಗೆ ನಿಲುಕದಿರಬಹುದು. ಅತಿಯಾದ ಚಿಂತೆಯಿಂದ ಒತ್ತಡಕ್ಕೀಡಾಗುವಿರಿ. ನಿಮ್ಮ ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ದುಃಖದೊಂದಿಗೆ ಸಮಯ ಕಳೆಯುವಿರಿ. ಪ್ರೇಮಿಗಳು ತಮ್ಮ ಕುಟುಂಬದವರ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗಬಹುದು. ಕಟಕ ರಾಶಿ. ನಿಮ್ಮ ಸಂಗಾತಿಯ ಕೆಲವು ವರ್ತನೆ ನಿಮಗೆ ಮುಜುಗರ ಉಂಟಾಗಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಲ್ಲಿ ಹಂಚಿಕೊಳ್ಳಬೇಡಿ. ವೃತ್ತಿ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು. ನಿಮ್ಮ ಕೆಲಸದ ಒತ್ತಡ ನಿಮ್ಮ ಆತ್ಮೀಯರೊಡನೆ ಸಮಯ ಕಳೆಯಲು ಆಗದಂತೆ ಮಾಡುವುದು. ಸಿಂಹ ರಾಶಿ. ತಾಯಿಯಿಂದ ಹಣಕಾಸಿನ ಲಾಭದ ಸಾಧ್ಯತೆ ಇದೆ. ವ್ಯವಹಾರಗಳಲ್ಲಿ ಸಿಲುಕಿಕೊಂಡಿರುವ ಹಣ ವಾಪಸ್ಸು ಪಡೆಯುವಿರಿ. ನಿಮ್ಮ ಸಂಗಾತಿಯೊಡನೆ ಸಂತೋಷವಾದ ಸಮಯ ಕಳೆಯುತ್ತೀರಿ. ಕಠಿಣ ಕೆಲಸಗಳನ್ನು ಪೂರ್ಣಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಕನ್ಯಾ ರಾಶಿ. ನಿಮ್ಮ ಜಾಣ್ಮೆಗೆ ಮತ್ತು ಕಾರ್ಯಕ್ಷಮತೆಗೆ ಮೆಚ್ಚುಗೆ ಪಡೆಯುವಿರಿ. ವಿವಾಹಿತರು ಇಂದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತದೆ. ಕುಟುಂಬದ ಜಗಳಗಳು ಇಂದು ಪರಿಹಾರವಾಗುವುದು. ಶತ್ರುಗಳು ನಿಮ್ಮ ಸ್ನೇಹ ಬಯಸುವರು. ತುಲಾ ರಾಶಿ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ನಿಮ್ಮ ಚೈತನ್ಯ ಶಕ್ತಿ ಇಂದು ನೀವು ನಿಮ್ಮ ಕೆಲಸವನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಹಕರಿಸುವುದು.
ನಿಮ್ಮ ಸಂಬಂಧಿಕರ ಮಾತುಗಳನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ಸಂಗಾತಿಯ ಪ್ರೀತಿ ಇಂದು ನಿಮಗೆ ದೊರೆಯುವುದು. ವೃಶ್ಚಿಕ ರಾಶಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಸಂತೃಪ್ತಿಯ ಸಮಯ ಕಳೆಯುವಿರಿ. ಕೆಲಸಕ್ಕೆ ಹೋಗುವ ಮುಂಚೆ ಹಿರಿಯರ ಆಶೀರ್ವಾದ ಪಡೆದು ಹೋದರೆ ಹಣದ ಲಾಭವನ್ನು ಪಡೆಯಬಹುದು. ತಾಯಿಯ ಆರೋಗ್ಯದ ಕಡೆ ಗಮನ ವಹಿಸಿ ಮತ್ತು ಮಕ್ಕಳ ಚಟುವಟಿಕೆಗಳಲ್ಲಿ ಗಮನವಿಡಿ. ಧನು ರಾಶಿ, ಆತ್ಮವಿಶ್ವಾಸ ಹೆಚ್ಚಾಗುವುದು. ವಿದ್ಯಾರ್ಥಿಗಳು ಅವರ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. ದೂರ ಪ್ರದೇಶದಲ್ಲಿರುವ ನಿಮ್ಮ ಭೂಮಿ ಮಾರಾಟವಾಗುವ ಸಾಧ್ಯತೆಯಿದೆ. ಅದು ನಿಮಗೆ ಲಾಭದಾಯಕವಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ಮಕರ ರಾಶಿ, ಕೆಲಸದಲ್ಲಿ ಹೆಚ್ಚಿನ ಶ್ರಮ ಹಾಕಿದರೂ ಅದು ನಿಧಾನಗತಿಯಲ್ಲಿ ಸಾಗಿ ಸ್ವಲ್ಪ ಒತ್ತಡ ಉಂಟುಮಾಡುತ್ತದೆ. ನಿಮ್ಮ ಪ್ರೀತಿಯ ವಿಷಯದಲ್ಲಿದ್ದ ಸಮಸ್ಯೆಗಳಿಂದ ಹೊರಬರುವಿರಿ. ನಿಮ್ಮ ಕೋಪ ನಿಗ್ರಹಿಸಿ. ಇಂದು ಒಳ್ಳೆಯ ಆರೋಗ್ಯ, ಇದು ನಿಮಗೆ ಯಶಸ್ಸು ನೀಡುತ್ತದೆ. ಕುಂಭ ರಾಶಿ, ತಡವಾದರೂ ಅಂದುಕೊಂಡ ಕೆಲಸ ಪೂರ್ಣವಾಗುವುದು. ಯಾರಿಗೂ ಇಂದು ಸಾಲ ನೀಡುವ ಮುನ್ನ ಅವರು ನಂಬಿಕಸ್ಥರೇ, ಅರಿತು ನಂತರ ನೀಡಿ. ಕೋಪದ ಮೇಲೆ ನಿಯಂತ್ರಣವಿರಲಿ. ಸಾಲ ಪಾವತಿಸುವ ಒತ್ತಡವಿರುವುದು. ಒಂಟಿಯಾಗಿರದೆ ಎಲ್ಲರೊಡನೆ ಬೆರೆಯಿರಿ. ಮೀನ ರಾಶಿ, ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಜನೆ ಮಾಡುವಿರಿ. ನಿಮಗೆ ಹಣದ ಲಾಭವಾಗಬಹುದು ಮತ್ತು ಇದರಿಂದ ಅಭಿವೃದ್ಧಿಯಾಗುವುದು. ನಿಮ್ಮ ಸಂಗಾತಿಯ ಸಹಾಯ ಹಸ್ತ ನಿಮ್ಮ ಹುರುಪನ್ನು ಹೆಚ್ಚಿಸುತ್ತದೆ. ಹೊಸ ಪಾರ್ಟ್ನರ್ ನಿಮ್ಮ ವ್ಯಾಪಾರದಲ್ಲಿ ಸೇರಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.